ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡಿಕೊಡ್ರಿ. ಅರಳಿಕಟ್ಟೆ ಮಲ್ಲಿಕಾರ್ಜುನ್ ಅಂತ ಹೇಳಿ. ಓಕೆ, ಎಷ್ಟು ವರ್ಷದಿಂದ ಡೈರಿ ಫಾರ್ಮ್ ಮಾಡ್ತಾ ಇದ್ದೀವಿ? ಒಂದು 10 ವರ್ಷದಿಂದ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡಿದಾಗ ಎಷ್ಟು ಹಸು ಇದ್ದು ನಿಮಗೆ? ಒಂದಿತ್ತು ಫಸ್ಟ್. ಒಂದು ಹಸು ಇತ್ತು. ಯಾವ ಹಸು ಇತ್ತು, ಯಾವ ತಳಿ? HF ಅದು. ಎಷ್ಟು ಲೀಟ್ರ್ ಕೊಡೋದು? ಅದು ಒಂದು 6-7 ಲೀಟ್ರ್ ಕೊಡುತ್ತೆ ಸ್ಟಾರ್ಟಿಂಗು. ಬರ್ತಾ ಕಡಿಮೆ ಆಯ್ತು, ಮತ್ತೆ ಸೂಳು ತಗೊಂಬಂದ್ವಿ 1-2 ಹಿಂಗೆ ಕೊಡೋದು ಮಾಡೋದು ತರೋದು. ಚೆನ್ನಾಗಿದ್ದಾವೆ ಇಟ್ಕೊಳೋದು, ಒಳ್ಳೆಯ ಇಟ್ಕೊಳೋದು, ಚೆನ್ನಾಗಿಲ್ಲ ವಾಪಸ್ ಮತ್ತೆ ಬಿಟ್ಟು ಬೇರೆ ತರೋದು. ಹಿಂಗೆ ಮಾಡ್ಕೊಂತ ಒಂದು 10 ವರ್ಷ ಮಾಡಿದ್ದೀವಿ ಇಲ್ಲಿಗೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ? ಒಂದು 10 ವರ್ಷದಿಂದ, ಹೆಚ್ಚು ಕಮ್ಮಿ 8-10 ವರ್ಷದಿಂದ ಮಾಡ್ತಾಯಿದ್ದೀವಿ. 8-10 ವರ್ಷದಿಂದ ಮಾಡ್ತಿದ್ದೀರಾ? ಓಕೆ, ಈ ಶೆಡ್ ಎಲ್ಲ ಎಷ್ಟು ಖರ್ಚಾಯಿತು ನಿಮಗೆ ಮಾಡೋದು? ಒಂದು 6 ಲಕ್ಷ ರೂಪಾಯಿ ಖರ್ಚಾಗೈತಿ. ಈ ಶೆಡ್ಡು, ಮಿಷಿನ್ನು, ಆಕಳುಗಳು ಮತ್ತೆ 2 ತಗೊಂಬಂದ್ವಿ. ಅವೆಲ್ಲ ಸೇರಿ ಒಂದು 6 ಲಕ್ಷ ರೂಪಾಯಿ ಹೋಗೈತಿ. 6 ಲಕ್ಷ ಖರ್ಚಾಯಿತು. ಅಂದರೆ ನೀವು ಸ್ಟಾರ್ಟ್ ಮಾಡಿದಾಗ ಏನೇನು ಸವಾಲನ್ನ ಎದುರಿಸಿದ್ರಿ? ಏನು ಸವಾಲಿಲ್ಲ, ಸುಮ್ಮನೆ ನಾವು ಯಾವ ಸವಾಲು ಅಂಥವಕ್ಕೆಲ್ಲ ಯಾವಕ್ಕೂ ಎದುರಿಲ್ಲ. ಮಾಡಬೇಕು ಅಂತ ಇಷ್ಟಪಟ್ವಿ. ಒಂದೊಂದೇ ಮಾಡ್ಕೊಂತ ಇನ್ನೂ ಚೆನ್ನಾಗಿ ಆಗ್ತದೆ. ಒಂದು ಹಸು ತಂದಮೇಲೆ ಒಂದು 10 ಹಸು ಇದೆ. ಯಾವ ಜಾತಿ ಹಸು ಅಂದರೆ ನೀವು ಏನಕ್ಕೆ HFನೇ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಚೆನ್ನಾಗಿ ಹಾಲು ಕೊಡ್ತಾವೆ ಅವು, ಒಂಚೂರು ಉತ್ತಮ. ಸ್ವಲ್ಪ ಕಾಯಿಲೆ ಬರ್ತವೆ, ಅಡ್ಜಸ್ಟ್ ಆಗ್ತವೆ, ಕಾಯಿಲೆ ಬರ್ತವೆ, ಅವಕ್ಕೆಲ್ಲ ತೋರಿಸ್ಕೊಂತ ಮಾಡ್ತಾ ಇದೀವಿ. ಹಾಲು ಜಾಸ್ತಿ ಬರುತ್ತೆ ಅಂತ ಅಂದರೆ HF ಅಲ್ಲಿ ಜಾಸ್ತಿ ರೋಗ ಅಂದರೆ ಕಂಪೇರ್ ಟು ಜೆರ್ಸಿ ಆಗಿರ್ಬೋದು, ಬೇರೆ ಹಸುಗೆ ಜೆರ್ಸಿ ಅವೆಲ್ಲ ಹಾಲು ಕಡಿಮೆ ಬರ್ತವೆ. ಅವು ಏನು ಅಷ್ಟಕ್ಕಷ್ಟೇ ಅವು ಡಿಗ್ರಿ ಬರ್ತಾವೆ, ಇವೇ ಚೆನ್ನಾಗಿ ಅಂತ ನಾವು ಇವನ್ ಮಾಡ್ತಾ ಇದೀವಿ. ದಿನಕ್ಕೆ ಎಷ್ಟು ಲೀಟರ್ ಹಾಲು ಕರೀತೀವಿ? 70-80 ಲೀಟ್ರು. ಅವು ಅವರೇಜ್ ಒಂದೇ ಸಮಕ್ಕೆ ಅವು ಓಡಲ್ಲ, ಹೋಗ್ತವೆ. ಅವು ದಿವಸ ಈದಾಗ ಒಂದು 3 ತಿಂಗಳು ಚೆನ್ನಾಗಿ ಕೊಡ್ತವೆ, ಆಮೇಲೆ ಕಡಿಮೆ ಹಾಕವೆ. ಮತ್ತೆ ಆಕಳುಗಳು ತರ್ತೀವಿ, ಹಾಲು ಕಡಿಮೆ ಆದವು ಅಂತ ಹಿಂಗೆ ಹೋಗ್ತಾ ಇದೀವಿ. ಹಾಲಿನ ದರ ನಿಮಗೆ ಎಷ್ಟು ಸಿಗುತ್ತೆ ಒಂದು ಲೀಟ್ರಿಗೆ? ಒಂದು 40 ರೂಪಾಯಿ ಸಿಗುತ್ತೆ, 39 ರೂಪಾಯಿ ಸಿಗುತ್ತೆ KMFನಾಗೆ. ಅಂದ್ರೆ ನಿಮಗೆ ಫ್ಯಾಟ್ SNF ಮೇಲೆ ಅಲ್ಲ ಕೊಡೋದು? ಓಕೆ, ಏನ್ ಮಾಡ್ತೀರಾ ಫ್ಯಾಟ್ SNF ಜಾಸ್ತಿ ಬರ್ಬೇಕಂದ್ರೆ? ನಾವು ಏನು ಮಾಡಲ್ಲ, ಏನು ಮಾಮೂಲಿ ನಮ್ದು ಏನು ವೃತ್ತಿ ಐತೆ ಅದನ್ನೇ ಕರೆಕ್ಟಾಗಿ ಮೇಂಟೈನಿಂಗ್ಸ್ ಮಾಡ್ಕೊಂಡು ಹೋಗ್ತೀವಿ. ಯಾವ ಟೈಮಿಗೆ ಒಂದು 1/4 ಗಂಟೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಹುಲ್ಲು ಹಾಕ್ಯಂಡು ಹೋಗೋದು, ಹಾಲು ಕರಿಯೋದು, ಅವಕ್ಕೆ ನೀರು ನೀಡೆ ಎಲ್ಲವನ್ನೂ ಮಾಡ್ಕೊಂಡು ಹೋಗ್ತೀವಿ. ಬೆಳಿಗ್ಗೆ ಎಷ್ಟೊತ್ತಿಂದ ಹಾಲು ಕರಿತೀರಾ? ಬೆಳಿಗ್ಗೆ ನಾವು 5 ಗಂಟೆಯಿಂದ ಕರಿತೀವಿ, 6:30 ಮುಗೀತತಿ. ಬೇಡ 5 ಕಾಲಿ ಬರ್ತೀವಿ ಇಲ್ಲಿಗೆ. ಒಂದು 1/4 ಗಂಟೆ ಹೆಚ್ಚು ಕಮ್ಮಿ ಆಗಿರ್ತದೆ. ನಿಮ್ದು ಹಸುದು ಹಾಲು ಇದು ಸ್ನಾನ ಎಲ್ಲ ಎಷ್ಟು ದಿನಕ್ಕೊಂದ್ಸತಿ ಮಾಡಿಸ್ತೀರಾ? 15 ದಿವಸಕ್ಕೂ ವಾರಕ್ಕೊಂದ್ಸರಿ ಮಾಡಿಸ್ತೀವಿ. 15 ದಿನ ವಾರಕ್ಕೊಂದ್ಸತಿ ಮಾಡಿಸ್ತೀವಿ. ಏನೇನು ಆಹಾರ ಕೊಡ್ತೀರಾ? ನಾವು ಫುಡ್ ವೆಟ್ ಕೇಕ್ ಅಂತ ಬರುತ್ತೆ, ತೋರಿಸ್ಬೇಕು. ವೆಟ್ ಕೇಕ್ ಅಂತ ಬರುತ್ತೆ. ಇದು ವೆಟ್ ಕೇಕ್, ಇದು ಬಾಗಲಕೋಟೆಯಿಂದ ಬರ್ತಾನ ಒಂದು ತರಕ್ಕೆ ವೆಟ್ ಕೇಕ್. ವೆಟ್ ಕೇಕ್ ನಿಮಗೆ ಎಷ್ಟು ಬೀಳುತ್ತೆ ಅದು? ಅದು 1400 ರೂಪಾಯಿ ಕ್ವಿಂಟಲ್ ಹಾಕ್ತಾರೆ. ಕ್ವಿಂಟಲ್ ಲೆಕ್ಕ? ಕ್ವಿಂಟಲ್. ಇದು 1300 ರೂಪಾಯಿ ಒಂದು ಚೀಲ, 30 kg. ಇದು ಶೇಂಗಾ ಹಿಂಡಿ. ಇದು ಎಲ್ಲಿಂದ ತರಿಸ್ತೀರಾ? ಇದು ಇಲ್ಲೇ ಸಂತೆಮೀನೂರಲ್ಲಿಂದ ತಗೊಂಬರ್ತೀವಿ. ಸಂತೆಮೀನೂರಿಂದ ತಗೊಂಬರ್ತೀರಾ? ಅದು KMF ನಿಂದ. ಯಾವುದು ಇದು? KMF. ಇದೇನಿದು? ಇದು ಬೂಸ, ಇದು ಪೇಣಿ. KMF ಡೈರಿಯಿಂದ ನೀವು ಹಾಲು ಹಾಕ್ತಿರೋದ್ರಿಂದಾನೇ ಕೊಡ್ತಾರಾ? ಓಕೆ, ಮ್ಯಾಟ್ ಎಲ್ಲ ನೀವೇ ತಂದಿದ್ದ ಡೈರಿ? ನಾವೇ ತಂದಿದ್ವಿ, ಡೈರಿಯಿಂದ ತರಲಿಲ್ಲ. ಆದ್ರೆ ಇದು 1300 ರೂಪಾಯಿ, 600 ರೂಪಾಯಿ ಒಂದು, 2600 ರೂಪಾಯಿ ಒಂದು ಇದು ಬಿದ್ದತಿ ಮ್ಯಾಟ್. ಓಕೆ, ಎಷ್ಟು ಮ್ಯಾಟ್ ಹಿಡಿದಿದೆ? ಇದು 6 ಮ್ಯಾಟ್ ಐತೆ, ಆ ಕಡೆಗೆ 6 ಮ್ಯಾಟ್ ಐತೆ. 6 ಮ್ಯಾಟ್ ಇದೆ. ಓಕೆ, ಗೌರ್ಮೆಂಟ್ ಇಂದ ಏನಾರ ಸಬ್ಸಿಡಿ ಸಿಗುತ್ತಾ ಮ್ಯಾಟ್? ನಮ್ಗೆ ಯಾವ್ದನ್ನು ಕೊಟ್ಟಿಲ್ಲ ಏನು. ಅವ್ರೇನು ಮಿಷಿನ್ಗೆ ಕೊಟ್ಟಿಲ್ಲ, ಕಟ್ಟರ್ ಮಿಷಿನ್ ತರಬೇಕು ಅಂತ ಇದೀವಿ, ಅದಕ್ಕೂ ಕೊಟ್ಟಿಲ್ಲ, ಯಾವ್ದಕ್ಕೂ ಕೊಟ್ಟಿಲ್ಲ. ಆಹಾರದ ಖರ್ಚು ಎಷ್ಟು ಬರುತ್ತೆ ನಿಮಗೆ ತಿಂಗಳಿಗೆ? ಒಂದು 35,000 30 ಸಾವಿರದಿಂದ 35,000 ರೂಪಾಯಿ ಬರುತ್ತೆ. ಆಹಾರದ ಖರ್ಚು 35,000. ಅರ್ಧ ಹೋಗುತ್ತೆ, ಅರ್ಧ ಉಳಿತೈತೆ ನೋಡ್ರಿ. ಹೌದ್ರಾ? ನಾವು ಆಕಳು ಚೆನ್ನಾಗಿರ್ಲಿ ಅಂತ ನಾವು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದೀವಿ ಆಹಾರನ. ನೀವು ಹಸಿ ಹುಲ್ ಜಾಸ್ತಿ ಕೊಡ್ತೀರಾ, ಒಣ ಹುಲ್? ಒಣ ಹುಲ್ಲೇ ಜಾಸ್ತಿ, ನಾವು ಹಸಿ ಹುಲ್ ಕಡಿಮೆ ಮಾಡ್ತೀವಿ. ಕೆಲವರು ಹಸಿ ಹುಲ್ ಕೊಟ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಇಳುವರಿ ಬರುತ್ತೆ, ಮಾಡಿರ್ಬೇಕಲ್ಲ. ಇಲ್ಲಿ ಒಬ್ಬರೇ ನಾವು, ಅವ್ರು ನಮ್ಮ ಮಕ್ಳು ಹತ್ತಕ್ಕೆ ನೌಕರಿ ಅವು ಆದವ್ರೆ, ಅವ್ರು ಅಲ್ಲಿ ಹೋಗ್ತಾರೆ, ಅವ್ರು ಬರ್ಬೇಕಲ್ಲ ನಮ್ಮ ಟೈಮಿಗೆ. ಒಣ ಹುಲ್ ಅಂದ್ರೆ ಎಲ್ಲಿಂದ ತರಿಸ್ತೀರಾ? ನಾವು ಇಲ್ಲೇ ಮತ್ತಿ, ಹೂವಿನ ಮೊಡ, ಆಮೇಲೆ ತ್ಯಾವಣಿಗೆ ಅಲ್ಲಿ ತಂದಾಕ್ತಾರೆ ನಮ್ಗೆ ಇಲ್ಲೇ. ಏನ್ ರಾಗಿ ಹುಲ್ಲ ಅಥವಾ ಬತ್ತುಲ್ಲು? ಬತ್ತುಲ್ಲು. ಎಷ್ಟು ಬೀಳುತ್ತೆ ಸರ್ ನಿಮಗೆ ಪೆಂಡಿ? ನಮಗೆ ಒಂದು ಪೆಂಡಿ 200-220 ರೂಪಾಯಿ ಬೀಳುತ್ತೆ. 220 ರೂಪಾಯಿ. ಎಷ್ಟು ತಿಂಗಳಿಗೆ ಹೋಗುತ್ತೆ ಪೆಂಡಿ? ಅಂದ್ರೆ ಒಂದು ದಿವ್ಸಕ್ಕೆ 3 ಹೋಗ್ತಾವೆ, 2.5ರಿಂದ 3 ಹೋಗ್ತವೆ. 9 ಹಸುವಿಂದ 3 ಪೆಂಡಿ ಹೋಗುತ್ತೆ ದಿನಕ್ಕೆ. 2.5-3 ಹೋಗುತ್ತೆ.
3 ಹೋಗುತ್ತೆ. ಹಸೆ ಹುಲ್ಲು ಒಂದು ಸ್ವಲ್ಪ ತಂದ್ವಿ ಅಂದ್ರೆ 2. ಹಸೆ ಹುಲ್ಲು ಅದು ಈ ಸೀಸನ್ ಅಲ್ಲಿ ಅಷ್ಟೇ, ಮಳೆಗಾಲದಲ್ಲಿ ಹಸೆ ಇಲ್ಲ ಈಗ ಒಂದು ಸ್ವಲ್ಪ ಐತೆ ತರ್ತೀವಿ, ಮತ್ತೆ ಬಿತ್ತಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ, ನೋಡ್ತೀವಿ. ಏನ್ ಮೆಕ್ಕೆಜೋಳ ಹಾಕ್ತೀರಾ ಅಥವಾ ಮೆಕ್ಕೆಜೋಳ ಉಗ್ತೀವಿ, ಅದನ್ನೇ ಕೊಯ್ಕೊಂಬಂದ್ ಹಾಕ್ತೀರಾ? ಅದನ್ನೇ ಕುಯ್ಕೊಂಬಂದ್ವಿ. ಆ ಸಂಡೆ ಮಸಂಡೆ ಬೇಸಿಗೆಗೆ ಮಾಡ್ತೀವಿ. ಅಂದ್ರೆ ಚಾಪ್ ಕಟ್ಟರ್ ಯೂಸ್ ಮಾಡೋದು ತುಂಬಾ ಒಳ್ಳೇದಂತಾರೆ. ಒಳ್ಳೇದು ಅಂತಾರೆ. ಇಲ್ಲ ಏನ್ ಮಾಡ್ತೀವಿ, ಅವರು ಏನು ಡೈರಿಯಲ್ಲಿ ಕೊಟ್ಟಿಲ್ಲ, ಅವ್ರೇನು ಇದು ಮಾಡಿಲ್ಲ. ಇದು ಮಾಡ್ಬೇಕು, ಡೈರಿಯರಿನೂ ಸಬ್ಸಿಡಿ ಬಂದಿಲ್ಲ, ಕೊಡ್ತೀವಿ ಅಂತ ಇದಾರೆ, ನೋಡ್ಬೇಕು. ಹಸುಗೆ ಯಾವ ಜಾಸ್ತಿ ಕಾಮನ್ ಆಗಿ ರೋಗ ನೋಡ್ರಿ ಅದು? ರೋಗ ಅಂದ್ರೆ ಟೈಲೇರಿಯಾ ಬಂದ್ರೆ ಭಾರಿ ಕಷ್ಟ. ಏನಾಗುತ್ತೆ? ಜ್ವರ ಅವು ಬಂದು ಅಂದ್ರೆ ಸುಧಾರಿಸ್ಕೊಂತವೆ. ಟೈಲೇರಿಯಾ ಬಂತು ಅಂದ್ರೆ ಹಾಲು ಕರಿಯಲ್ಲ, ಏನೂ ಇಲ್ಲ ಅವು. ಆಮೇಲೆ ಕೆಟ್ಲು ಬಾವು ಬಂತು ಅಂದ್ರೆ ಭಾರಿ ಕಷ್ಟ. ಏನ್ ಮೆಡಿಸಿನ್ಸ್ ಎಲ್ಲ ಹೆಂಗ್ ಕೊಡ್ತಾರೆ? ಅವ್ರು ಡಾಕ್ಟ್ರುಗಳು ಮೆಡಿಸಿನ್ ಅವರೆಲ್ಲ ತಂದಿರ್ತಾರೆ, ನಮಗೆಲ್ಲ ಬರ್ಕೊಂಡ್ ಕೊಡ್ತಾರೆ. ಅದ್ರ ತರ್ತೀವಿ ನಾವು. ಇಲ್ಲೇ ಸಂತೆ ಕಾಕ್ನೂರಾಗ ಒಬ್ಬ ನಮ್ಮ ಹುಡುಗ ಅಂಗಡಿ ಇಟ್ಟಿದ್ದಾನೆ, ಅವನಿಗೆ ಫೋನ್ ಮಾಡಿ ಕಟ್ ಕಳಿಸ್ತಾನೆ, ಇಲ್ಲ ನಾವೇ ಹೋಗ್ತೀವಿ. ಅವನಿಗೆ ಏನಾರೇ ಹಂಗೆ ಬೇಕು ಅಂತಂತಂದು ಅರ್ಜೆಂಟ್ ಇತ್ತು ಅಂದರೆ. ಇದು ಸರ್ಕಾರಿ ಹಾಸ್ಪಿಟ್ಲ್, ಇದು ಎಮರ್ಜೆನ್ಸಿ 1962 ಅದನ್ನೇ ಜಾಸ್ತಿ ಕರೆಕ್ಟ್ ಕಳ್ಸೋದು ನಾವು. ಬರ್ತಾರಾ? ಬರ್ತಾರೆ. ಮೆಡಿಸಿನ್ಸ್ ಎಲ್ಲ ನೀವೇ ತಗೊಂಬಂದ್ ಇಟ್ಕೊಂಡು ನೀವೇ ಏನಾದ್ರು ಇಂಜೆಕ್ಷನ್? ನಮಗೆ ಗೊತ್ತಾಗಲ್ಲ ಅವೆಲ್ಲ. ನಿಮ್ ಮಕ್ಳು ಅವರೇ ಏನೋ ಕೊಡಲ್ವಾ? ಇಲ್ಲ, ಅವ್ರನ್ನ ನಾವು ಕರೆಯೋದೇ ಅಲ್ಲ ಅದಕ್ಕೂ. ಅವ್ರ ಕೆಲಸ ಇದಾಗಿರ್ತವೆ, ಅವ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ. ಯಾವಾರ ಹಸು ಸತ್ತಿರೋದಾಗಿರ್ಬೋದು? ಒಂದ್ ಸತ್ತು. ಏನಾಗಿತ್ತು ಅದಕ್ಕೆ? ಇದೇ ಟೈಲೇರಿಯಾ ಬಂದಿತ್ತು, ನನಗೆ ಗೊತ್ತಾಗ್ಲಿಲ್ಲ. ಸ್ಟಾರ್ಟಿಂಗ್ ಇನ್ನು ಒಂದು 3 ವರ್ಷದ ಕೆಳಗೆ ಇಲ್ಲಿ ಅಲ್ಲೇ ದನಿ ಮನೆ ಇತ್ತು ಬೇರೆ ಕಡೆಯ, ಆ ದನಿ ಮನೆ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಗೊತ್ತಿರ್ಲಿಲ್ಲ ನನಗೆ, ಅನುಭವ ಇರಲಿಲ್ಲ, ಸಾಯಿಸ್ಕೊಂಡ್ಬಿಟ್ಟು. ಅಂದ್ರೆ ಸರ್ ಟೈಲೇರಿಯಾ ಅಂದ್ರೆ ಏನ್ ಲಕ್ಷಣ ಇರುತ್ತೆ ಅದಕ್ಕೇನು ಲಕ್ಷಣ ಇರಲ್ಲ. ಹುಲ್ಲು ಮೇವು ಅದು ತಿನ್ನಲ್ಲ, ಬೂಸ ಅದು ತಿನ್ನಲ್ಲ. ಆಕಳುಗಳು ಹೆಂಗಿರ್ತಾವ ಹಂಗೆ ಸ್ವರ್ಗಿರ್ತವೆ. ಇದ್ರೊಡಿ ಇದಕ್ಕೆ ಬಂದತ್ ನೋಡ್ರಿ. ಇದಕ್ಕೆ ಈಗ ಅಲ್ಲಿ ಅಷ್ಟಲ್ಲಿ ನಿನ್ನೆ ಮೊನ್ನೆ ಮಾಡಿಸಿದೀವಿ, 1 ವಾರ ಆಯ್ತು. ನೋಡಿ ಇದಕ್ಕೆ ಬಂದಿದ್ಯಾ? ಬಂದಿತ್ತು ಇದಕ್ಕೆ. ಈಗ ಚೆನ್ನಾಗಿದ್ಯಾ? ಈಗ ಚೆನ್ನಾಗಿದೆ, ಒಂದ್ ಸ್ವಲ್ಪ ಈಗ 2-3 ದಿವಸಕ್ಕಿಂತ ಚೆನ್ನಾಗಿದೆ. ಎಲ್ಲ ಹಾಲು ಕೊಡ್ತಾವ ನಿಮ್ದ್ರಲ್ಲಿ? ಎಲ್ಲ ಈಗೆಲ್ಲ ಕೊಡ್ತದ. 9 ಇದು ನಿನ್ನೆ ಒಂದು ಇರ್ತೈತಿ. ಇದು ಎಲ್ಲ ಎಷ್ಟನೇ ಲ್ಯಾಕ್ಟೇಷನ್ ಅಂದ್ರೆ ಎಷ್ಟು ಸೂಲಿ ಇದೆ? ಅದೆಷ್ಟು ಸೂಲಿ ಇದೆ ಫಸ್ಟ್ ಆಕಳು? ಆ ಕಡೆ ಫಸ್ಟ್ ಅದು ಈಗ 2ನೇದು. ಇದು ಗಬ್ಬ ಐತದ. ಈಗ 5 ತಿಂಗಳು ತುಂಬ ಯಾರಾಗ್ಬಿದ್ದು. ಎಷ್ಟು ತಿಂಗಳು ಹಾಲು ಕೊಡುತ್ತೆ ಗಬ್ಬಿರ ಗಬ್ಬ ಕಟ್ಟ? 7 ತಿಂಗಳು ಕರಿತೀವಿ ನಾವು. 7 ತಿಂಗಳು? ಎಷ್ಟು 7 ತಿಂಗಳವರೆಗೂ ಅಷ್ಟೇ ಕೊಡುತ್ತೆ? 10 ಇಲ್ಲ 3 ತಿಂಗಳು 10 ಲೀಟರ್ ಕೊಡ್ತವೆ. ಆಮೇಲೆ ಅದಕ್ಕೆ ಕಡಿಮೆ ಆದ್ಮೇಲೆ 3 ತಿಂಗಳಾದ್ಮೇಲೆ ಬರ್ತಾ 6, 7, 8ಕ್ಕೆ ಬರ್ತವೆ. 7ಕ್ಕೆ ಬರೋದು ಅದು. ಮತ್ತೆ ಆಮೇಲೆ 5 ತಿಂಗಳು 6 ತಿಂಗಳು ಆತು ಅಂತಂದ್ರೆ ಇದು ಅದೇ 4, 3ಕ್ಕೆ ಬರ್ತವೆ. 4, 3ಕ್ಕೆ ಬರುತ್ತೆ. ಓಕೆ. ನಿಮ್ಮಲ್ಲಿ ಎಷ್ಟು ಆಕಳ ಎಷ್ಟು ದುಡ್ಡು ಕೊಡ್ತಿರೋದು? 80,000 ರೂಪಾಯಿ ತನಕ. 80,000ದಿಂದ 80,000. ಯಾವ್ದು ಚೆನ್ನಾಗಿ ಹಾಲು ಕೊಟ್ಟಿರೋದು ನಿಮಗೆ? 80,000 ಇದೊಂದು, ಅದೊಂದು. ಆಮೇಲೆ ಈಗ ಇದು ಚೆನ್ನಾಗಿ ಕೊಡುತ್ತಾ? ಓಕೆ. ನೀವು ಇದನ್ನ ಮಾಡಿಸ್ತೀರಾ? ಸೆಕ್ಸ್ಡ್ ಸೆಮೆನ್ ಅಂದ್ರೆ ಬರೀ ಹೆಣ್ಗರು ಹುಟ್ಟೋ ತರ ಮಾಡಿಸ್ತೀರಾ? ಇಲ್ಲ ಅದು ಬಂದ್ರೆ ಕೇಳ್ತಾರೆ ನಮ್ಮನ್ನ, ಹಾಕ್ಸ್ತೀವಿ. ಎಂದೂ ಆಗಿಲ್ಲ ನಮ್ಗೆ. ಸೆಕ್ಸ್ಡ್ ಸೆಮೆನ್ ಅಂದ್ರೆ ಬರೀ ಹೆಣ್ಗರು, ಹಸುವಲ್ಲಿ ಹೆಣ್ಣ ಕರು ಹುಟ್ಟೋ ತರ ಆಗಿಲ್ಲ. ಹಾಕಿದಾರ ಅವರು ನಮ್ಗೆ. ಹೋರಿಕರನೇ ಹುಟ್ಟಿದೆ ಅದು ಹಾಕಿದ್ರು? ಜಾಸ್ತಿ ಹೋರಿಕರ. ನಾವು ಸುಮ್ಮನೆ ಹಿಂಗ ಹಾಕ್ಸಿರುವ ಅವು ಹೆಣ್ಗರ ಹುಟ್ಟಕ್ಕೆ ಕೆಲವು ನಮ್ಮ ಅದೃಷ್ಟದ ಮೇಲೆ ಮಾತ್ರ. ಅಂದ್ರೆ ಎಲ್ಲಿಂದ ತರ್ತೀರಾ ನೀವು ಹಸ? ನಾವು ಚಾವಣಿಗೆ, ಶಾಸ್ತ್ರಿ, ಹಳ್ಳಿ ಮೇಲೆ ಒಳ್ಳೆ ಹಳ್ಳಿ ಮೇಲೆ ತರ್ತೀವಿ. ಹಸುಗೆ ಬೇಸಿಗೆಗಾಲ ಚೆನ್ನಾಗ ಮಳೆಗಾಲ ಚೆನ್ನಾಗ ನಿಮಗೆ? 2 ಚೆನ್ನಾಗಿ. ಮಧ್ಯಾಹ್ನ 1 ಗಂಟೆ ತನಕ ನಾವು ಇಲ್ಲಿ ಬರಲ್ಲ, ಮೇವು ಪಾವು ಹಾಕ್ಯಂತಿರ್ತೀವಿ. 1 ಗಂಟೆಗೆ ಬಂದು ಕರೆಕ್ಟಾಗಿ ಎಲ್ಲ ಸಗಣಿ ಅದೆಲ್ಲ ತೆಗೆದು ಮತ್ತೆ ಒಂದ್ಪಟ್ಟು ಹೊಡಿತೀವಿ. ಹೊಡೆದಾರ ಮತ್ತೆ ಆಮೇಲೆ ಸಾಯಂಕಾಲ ಒಂದ್ಪಟ್ಟು ಎಲ್ಲ ಸಗಣಿ ತಕ್ಕೊತೀವಿ. ಹಂಗೆ ಹಾಲು ಕರಿಯಕ್ಕೆ ನಿಂತ್ಕೊಂತೀವಿ 5 ಗಂಟೆಯಿಂದ. ಬೆಳಗಿನ ಜಾವ ಮತ್ತೆ 4:30, 5 ಗಂಟೆಗೆ ಬರ್ತೀವಿ ಇಲ್ಲಿ. ಬೆಳಗಿನ ಜಾವ ಮತ್ತೆ ಹಾಲು ಕರ್ಕೊಳಕ್ಕೆ, ಹಾಲು ಕರಿಯಕ್ಕೆ ಸಗಣಿ ಹೊಡೆದು ಎಲ್ಲ ತುಂಬಿ ಹಾಕಿ. ವೆಟ್ ಕೇಕ್ ಇದನ್ನೆಲ್ಲ ಎಷ್ಟು ಟೈಮ್ ಕೊಡ್ತೀರಾ ಡೈಲಿ? ನಾವು 2 ಟೈಮ್ ಕೊಡ್ತೀರಾ, ಬೆಳಿಗ್ಗೆ ಸಂಜೆ? ನಮ್ಮ ಮನೆಗೆ ನಾವು ಫಸ್ಟಿಗೆ ಒಂದು ತಂದಿದ್ವಲ್ಲ ಆ ಆಕಳು ತಂದ ಮೇಲೆ ತಂದಿದ್ವಿ. 52,000 ರೂಪಾಯಿ ತಂದಿದ್ವಿ. ಈಗ 6ನೇ ಸೂಲು ಇದ್ದಿತ್ತು. ಇನ್ನು ಎಷ್ಟು ಸೂಲು ಇರುತ್ತೆ ನಿಮಗೆ ಅಂದಾಜು? 3-4 ಸೂಲು ಬೇಡ, 3 ಸೂಲು ಅಂತೂ ನಾವು ಇಟ್ಕೊಂತೀವಿ. ಇದನ್ನ 3 ಸೂಲ್ವರೆಗೂ ಇಟ್ಕೊಂತೀರಾ? ನಾವು ಕೊನೆ ತನಕ ಕೊಡಲ್ಲ. ಅದು ತೆಗ್ಲಾಗ ತನಕ ಊಟ ಅದು ವಯಸ್ಸಾಗಬೇಕು. ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದು? 10 ಲೀಟರ್ ಕರಿತೈತೆ ನೋಡ್ರಿ. 10 ಲೀಟರ್ ಹಾಲು ಕರಿಯುತ್ತೆ. ಈಗ ಹಾಲಿ 5-6 ಲೀಟರ್ ಕೊಡ್ತೈತೆ. ಹಾಲಿ ಗಬ್ಬಿರ ತಿಂಗಳಿಗೆ 3 ಹಾ.
ಈಗ 5-6 ಲೀಟರ್ ಕೊಡುತ್ತೆ. 5-6 ಲೀಟರ್. ಆ ಕಡೆದು ಆಕಳು ಆ ಕಡೆ ಆಕಳು ಮೊನ್ನೆ ತಂದಿವಿ ನಾವು. ಹಾ. ಅದು ಒಂದು 5 ಲೀಟರ್ ಕೊಡ್ತಾ ಇತ್ತು. 5-6 ಲೀಟರ್. ಅದು ಎಷ್ಟನೇದು ಗೊತ್ತಿಲ್ಲ. ಅದ್ ನಿಮಗೆ ಗೊತ್ತಿಲ್ಲ, ಅಲ್ಲಿ ಕೇಳಲ್ವಾ ನೀವು? ಕೇಳ್ತೀವಿ, 2ನೇ ಸೂಲಿಂದ ಅಂತ ಹೇಳ್ತಾರೆ. ಹಾ. ನೀವು ಯಾವ್ದಾರ ಮೋಸ ಹೋಗಿದ್ದೀರಾ ಅಂದ್ರೆ ಇಷ್ಟ ಹಾಲ್ ಕೊಡುತ್ತೆ ಅಂತ ಮೋಸ ತಗೊಂಡ್ ಹೋಗಿದ್ವಿ. ಗೊತ್ತಾಗ್ಲಿಂದ ಮೋಸ ಹೋಗಿದ್ವಿ. ತಗೊಂಬಂದ್ ನೀವು ಮಾರಿದ್ದೀರಾ? ಇದು ಕರೆಕ್ಟ್ ಆಗಿ 8 ಲೀಟರ್ ಕೊಡುತ್ತೆ ಅಂತ 8 ಲೀಟರ್ ತರ ಕೊಡ್ತಾ ಇತ್ತು. ಹಾ. ಎಲ್ಲಿ ನಿಮಗೆ ಇದುವರೆಗೂ ಮೋಸ ಜಾಸ್ತಿ ಆಗಿಲ್ಲ, ಚೆನ್ನಾಗ್ ಕೊಡ್ತಾರೆ ಅಂತ ಎಲ್ಲಿ ಅನ್ಸಿರೋದು ಇಲ್ಲಿ ಸುತ್ತಮುತ್ತ? ನಮಗೆ ಶ್ರಾವಣಿಗೆ ಒಬ್ಬನ ಅದಾನೆ, ಅಮಾನುಲ್ಲಾ ಅಂತ. ಹಾ. ಅವ್ನ ತಗೆ ಅವನು ಉತ್ತಮ. ಅವ್ರು ಉತ್ತಮ, ಅವರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದು ಹೇಳಿ ಕೊಡ್ತಾನ ಅವನು. ಎಷ್ಟು ಬೇರೆ ತಗಲ್ಲ, ಮೊದಲೆಲ್ಲ ತಂದಿದ್ವಲ್ಲ ಮೋಸ ಮಾಡಿದ್ದಾರೆ. ಮೋಸ ಆಗಿದ್ದೀರಾ? ಓಕೆ, ಈಗ ಏನ್ ನೋಡ್ತೀರಾ? ಈಗ ನೀವೊಂದು ಕಡಿಮೆ ಅಂದ್ರೆ ಒಂದು 3 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡು ನೋಡಪ್ಪ. ಹೌದ್ರಾ? ಆಕಳಿಗೆ. ಅಂದ್ರೆ ಸರ್, ಈಗ ನೀವು ಒಂದ್ ಆಕಳನ ತರಕ್ ಹೋಗಿದ್ದೀರಾ ತಗೊಳಕ್ಕೆ, ಅಲ್ಲಿ ಏನ್ ಲಕ್ಷಣ ನೋಡ್ತೀರಾ ಆಕಳಲ್ಲಿ? ಆಕಳಲ್ಲಿ ಏನ್ ಲಕ್ಷಣ ಅಂತಂತಂದ್ರೆ ಇದು ಹಲ್ಲು, ಆಮೇಲೆ ಇದು ಹೆಂಗೆ ವಯಸ್ಸು ಏನಾಗಿದೆ ಅಂತ ಗೊತ್ತಾಗುತ್ತೆ. ಹಂಗೆ ಹಾ. ಸುಮ್ಮನೆ ನೋಡ್ತೀವಿ ಇದ್ರದ್ದು ಎಷ್ಟು ಸೂರು ಆಗೈತೆ, ಒಂದು 6-7 ವರ್ಷ ಅಂತ ಆಗೈತೆ ಅಂತ ಯೋಚನೆ ಮಾಡ್ತೀವಿ. ಹೆಂಗ್ ಗೊತ್ತಾಗುತ್ತೆ ನಿಮಗೆ ಅಂದ್ರೆ? ಇದ್ರ ಮೇಲೆ ದಪ್ಪ ಉದ್ದ ಅದು ಇರೋದ್ರ ಮೇಲೆ ಅದು ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಹಾಲು ಅಲ್ಲೇ ಕರೆದು ಏನಾರು ಟೆಸ್ಟ್ ಮಾಡೋದು ಆತರ? ಟೆಸ್ಟ್ ಮಾಡ್ತೀವಿ, ಅದು ನೋಡ್ತೀವಿ. ಆಮೇಲೆ ಚೆನ್ನಾಗೈತೆ, ತೊಟ್ಟು ಚೆನ್ನಾಗೈತೆ, ಹಾಲು ಬರ್ತದೆ ಇಲ್ಲ ಅಂತ ನೋಡ್ತೀವಿ. ಈಗ ಏನಾರು ದೇವ್ರು ಕೊಡ್ಬೇಕು ಅಂತ ನಿಷ್ಠೆ ಅವನು ಕೊಡೋಣಲ್ಲ. ಇವನು ದೇವ್ರು ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ನಾವು ಬೆಳೆಸಿರಿ ಅವನು ತಿಳ್ಕೊಂತಾನೆ. ನಮ್ಮನ್ನ ನೋಡಲ್ಲ ಮಾಡಲ್ಲ, ಸರಿಯಾಗಿ ಪೂಜೆ ಪುನಸ್ಕಾರ ಮಾಡಲ್ಲ ಇವನು ಅಂತ ಯತ್ನೆ ಮಾಡ್ತಾನೆ. ನಿಯತ್ನಾಗ ಏನೇ ನಿಯತ್ನಾಗ ಇದ್ರು ದೇವ್ರು ಸರಿ ಅದೆಂತದ್ ಮಾಡ್ತಾನಲ್ಲ ಹಂಗ ಆಗ್ತದೆ. ಅಂದ್ರೆ ಕೆಸ್ಲು ಬಾವು ಬಂದಿದ್ರೆ ಅಲ್ಲೇ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ದಪ್ಪ ಆಗುತ್ತದು, ಕೆಸ್ಲು. ಓಕೆ. ಗಟ್ಟಿ ಆಗುತ್ತೆ. ಅಲ್ಲಿ ಕರಿಯುವಾಗ ಗೊತ್ತಾಗ್ಬಿಡುತ್ತೆ. ಇದುವರೆಗೂ ಆತರ ಯಾವ್ದು ಸಿಕ್ಕಿಲ್ಲ. ನೀವು ತಂದ್ ಕುಟ್ಲೆ ರೋಗ ಸಿಕ್ಕಿದೆ. ಮೊನ್ನೆ ಇದಾಗಿತ್ತು ಅದಾಗಿತ್ತು. ಮೊನ್ನೆ ಏನೋ ಒಂದ್ ತಿಂಗಳು ಮುಂಚೆ ಈಗ ಅದೊಂದು ಬಂದಿತ್ತು. ಈಗ ಕೆಸ್ಲು ಬಾವು ಬಂದಿದೆ ಅದಕ್ಕೆ. ಈ ಕಡೆ ನೋಡ್ರಿ, ದಪ್ಪ ಆಗಿಬಿಟ್ಟಲ್ಲ ಅದು. ಅದಕ್ಕೆ ಮೆಡಿಸಿನ್ ಹಾಕ್ಬೇಕು. ಈಗ ಎಂಸೆಟ್ ಅಂತ ಬರುತ್ತೆ, ಅದನ್ನ ಹಾಕ್ಬೇಕು ನಾವು ಈಗ. ಅದಲ್ಲ ಅಂದ್ರೆ ಏನ್ ಮಾಡಿದ್ರೆ ಹೋಗುತ್ತೆ ಅದಂದ್ರೆ, ಲೈಕ್ ಹಾಲ್ ಕರೆದ್ಮೇಲೆ ಮಲ್ಗಾಕ್ ಬಿಡಬಾರ್ದು ಅಂತಾರೆ ಕೆಲವರು, ಅದಕ್ಕೆ ಬರುತ್ತೆ. ಮಲ್ಗಾಕ್ ಜಾಸ್ತಿ ಬಿಡಬಾರ್ದು. ನಿಮಗೂ ಅದಕ್ಕೆ ಅನ್ಸುತ್ತಾ? ಅದಕ್ಕೆ ಇರ್ಬೋದು ಅಂತ ನಮ್ಮ ಅನ್ಸುತ್ತೆ. ಇದರಲ್ಲಿ HF ಅಲ್ಲಿ ತಳಿ ಇದೆಯಾ, ಬರೀ HF ಅಲ್ಲ? ಕ್ರಾಸ್ ಐತೆ, HF ಫೀಡ್ ಐತೆ. ನಿಮಗೆ ಯಾವ್ದು ಚೆನ್ನಾಗಿ? ಪ್ಯೂರ್ HF ಪಾಡು. ಪ್ಯೂರ್ HF ಪಾಡು. ಎಷ್ಟು ಲೀಟರ್ ಹಾಲು ಕೊಡುತ್ತೆ ಕ್ರಾಸ್ಗಿನ? ಕೆಲವರು 20 ಲೀಟರ್, ಕ್ರಾಸ್ ಆದ್ರೆ ಒಂದು 10 ಲೀಟರ್ ಒಳಗೆ ಕೊಡ್ತಾರೆ. HF ಪ್ಯೂರ್ HF ಆದ್ರೆ 15 ಲೀಟರ್ ಮೇಲೆ ಕೊಡ್ತಾರೆ ನೋಡ್ರಿ. ಸರಿಯಾಗಿ ಸಾಕಿ. ನಿಮಗೆ ಹೈಯೆಸ್ಟ್ ಹಾಲು ಕೊಟ್ಟಿರೋ ಹಸು ಯಾವ್ದು ಅಂದ್ರೆ ನಿಮ್ಗೆ? ಗೌರ್ಮೆಂಟ್ ಡೈರಿಗೆ ಹಾಲು ಹಾಕೋದು. ಗೌರ್ಮೆಂಟ್ ಡೈರಿಯಿಂದ ಏನಾದ್ರು ನಿಮಗೆ ಫೆಸಿಲಿಟೀಸ್ ಆತರ? ಏನು ಬಂದಿಲ್ಲ, ಇನ್ನು ಮೊನ್ನೆ ಆಗ್ತದೆ. ಸ್ವಲ್ಪ ದಿವಸ. ಎಷ್ಟು ತಿಂಗಳಿಂದ ಆಗ್ತಿದ್ದೀರಾ? 4-5 ತಿಂಗಳು ಆಗ್ತದೆ. ಮುಂಚೆ ಎಲ್ಲ ಆಗ್ತಿದ್ರಿ ಸರ್? ಮುಂಚೆ ಇಲ್ಲೇ ದೊಡ್ಡ ಡೈರಿ ಅಂತ ಡೈರಿ ಕಟ್ಟಿಗೆ ಅಲ್ಲೇ ಆಗ್ತಿದ್ರಿ. ಅಲ್ಲಿ ಚೆನ್ನಾಗಿ ರೇಟ್ ಸಿಗದ? ಅಲ್ಲಿ ಏನಂತ ರೇಟ್ ಸಿಗ್ತಿಲ್ಲ. ಇಲ್ಲಿ ಪರವಾಗಿಲ್ಲ, ಒಂದು 50 ವರ್ಷ ಕಡಿಮೆ 40 ರೂಪಾಯಿ ಬೀಳುತ್ತೆ. ಅದು ಫ್ಯಾಟ್ SNF ಮೇಲೆ ಇಲ್ಲ ಅಂದ್ರೆ? ಎಲ್ಲ ಫ್ಯಾಟ್ SNF ಮೇಲೆ ಹೋಗುತ್ತೆ. ಸಾಯಿವಾಲ. ಹಾ. ಪ್ರೀತಿಯಿಂದ ಸಾಕಿದ್ದೀನಿ. 20 ತಿಂಗಳದ ಈಗ. ಹೌದ್ರಾ? ನಿಮ್ ಮನೇಲೆ ಬೆಳೆದಿದ್ದ ಅಥವಾ? ಮನೆಯಲ್ಲೇ ಬೆಳೆದಿದ್ದ. 20 ತಿಂಗಳು, ಇನ್ನು ಬಹಳ ಆಗಿಲ್ಲ. ಓಕೆ. ಎಷ್ಟು ತಿಂಗಳಾಗಬೇಕು ಇನ್ನು ಕಟ್ಸಕ್ ಅದಕ್ಕೆ? ಅದೇ ಏನು ನಾಳೆ ಈಟಿ ಬಂತು ಅಂದ್ರೆ ಕಟ್ಟಿಸ್ತೀವಿ. ಈಟಿ ಬಂದು ನಿಮ್ಮ ಅಂದಾಜ್ ಎಷ್ಟು ದಿನ ಬೇಕಾಗುತ್ತೆ ಇನ್ನು ಈಟಿ ಬರೋದು? 18 ತಿಂಗಳಿಗೆ ಕಟ್ಟಿಸ್ತೀವಿ. 18 ತಿಂಗಳಿಗೆ ಕಟ್ಟಿಸ್ತೀವಿ. 18 ಅಲ್ಲ 20 ತಿಂಗಳು. ಇನ್ನೂ ಬಂದಿಲ್ವಾ ಅದೇನು ಈಟಿ? ಬಂದಿಲ್ಲ. ಓಕೆ. ಇವನ್ನೆಲ್ಲ ನೀವೇ ಹಿಡ್ಕೊಂತೀರಾ, ಮಾರ್ತೀರಾ? ಹಿಡ್ಕೊಂತೀರಾ. ಹೊಸದಾಗಿ ಏನಾರು ಹೈನುಗಾರಿಕೆ ಮಾಡ್ಬೇಕನ್ನೋರ್ಗೆ ಏನ್ ಹೇಳ್ತೀರಾ? ಅವ್ನು ನಾವ್ ಹಿಂಗ ಐತ್ರಿ, ಇಂತಿಂತ ಪೊಸಿಷನ್ ಐತೆ, ಕಷ್ಟ ಮಾಡೋದಲ್ಲ ಯಾವ ಬರಲ್ಲ, ಮಗಳು ಇಳ್ಳು ಮಾಡ್ಬೇಕು. ಹಂಗಾದ್ರೆ ದುಡ್ಡು ಸಿಗಲ್ಲ. ಒಂದು ಅದು ಹಂಗೆ ಬಿಟ್ರೆ ಅವು ಪಾಪ ಬರುತ್ತೆ, ಮಾಡ್ಲೇಬೇಕು. ಅದನ್ನ ದನ ಕರ್ಗಳು ಮೂಗ್ ಚಲಮ ಅಂತ ಹೇಳ್ತೀವಿ ನಾವೆಲ್ಲ. ಈಗ ಇಷ್ಟು ಕೆಲವ್ರು ಏನಂತಾರೆ, ರೋಗ ಇರುತ್ತೆ, ಅದು ಇರುತ್ತೆ, ಲಾಭ ಬರಲ್ಲ ಇದ್ರಲ್ಲಿ, ಬರೀ ನಷ್ಟನೇ ನೋಡಿದೀವಿ ಅಂತಾರೆ. ನಮಗೇನ್ ನಷ್ಟ ಆಗಿಲ್ಲ. ನಾವ್ ಆಕಳುಗಳು ಕೊಡೋದು ತಗೊಳೋದು ತಂದು ನಷ್ಟ ಆಗೈತೆ ಅಷ್ಟೇ. ಬಹಳ ಇದ್ರಾಗ ನೋಡ್ಕೋಬೇಕು. ಈಗ ಅರ್ಧ ಅಂತೂ ಗ್ಯಾರಂಟಿ ಹೋಗುತ್ತೆ, ಅದ್ರಾಗ ಇರಲ್ಲ ಅಂತ. ಒಂದೊತ್ತಿಂದು ಅವಕಾಶ ಇದೆ. ಹೌದ್ರಾ? ಅಂದ್ರೆ ನೀವ್ ಹೇಳೋ ಲೆಕ್ಕ ನಿಮಗೆ ಅಂದಾಜ್ ತಿಂಗಳಿಗೆ ಎಷ್ಟು ಬರುತ್ತೆ? ನಮಗೆ ಒಂದು 80,000 ರೂಪಾಯಿ ತನಕ ಬರುತ್ತೆ ನೋಡ್ರಿ. 80,000 ಸಿಗುತ್ತೆ ತಿಂಗಳಿಗೆ. ಓಕೆ. ಅದ್ರಲ್ಲಿ ಎಷ್ಟು ಖರ್ಚಾಯ್ತು? 40,000 ಬೇಡ, ಇನ್ನೊಂದು 2-3 ಸಾವಿರ ಹಿಂಗ್ ಹೋಗ್ತಾವೆ. ಒಂದ್ 50,000ನೇ ತಗೊಳ್ರಿ. ಇನ್ನು 50,000 ರೂಪಾಯಿ, ಒಂದು 30,000 ಉಳಿತಾವೆ.
ನಿಮಗೆ ಉಳಿಯುತ್ತೆ ಎಲ್ಲ ಒಬ್ಬರೇ ಎಲ್ಲ ಮಾಡೋದು, ಹಂಗಾಗಿ ತಲೆ ಕೆಡಿಸ್ಕೊಂಡು ಮಾಡಲ್ಲ ನಾವು. ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು.